ರಾಮಲಲ್ಲನ ಪ್ರತಿಷ್ಠಾಪನೆಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ರಾಮಲಲ್ಲನ ಪ್ರತಿಷ್ಠಾಪನೆಗಾಗಿ ಕೇವಲ 28 ಗಂಟೆಗಳು ಮಾತ್ರ ಬಾಕಿ ಇದೆ. ಇಡೀ ಅಯೋಧ್ಯೆಯಲ್ಲಿ ಸಂಭ್ರಮದ ವಾತಾವರಣ. ಮೊದಲ ಪ್ರತಿಷ್ಠಾಪನೆಯ ಪೂಜೆಯ ಈಗಾಗಲೇ ಆರಂಭ ಆಗಿದೆ. ಇಂದು ಬೆಳಗ್ಗೆಯಿಂದನೇ ಹೋಮ ಹವನ ಪಾರಾಯಣ ಆರಂಭ ಆಗಿರುವಂತದ್ದು. ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಮಧ್ವಾದಿವಾಸ ಪೂಜೆ ಆರಂಭ ಆಗಲಿದೆ. ಬಳಿಕ 114 ಕಳಶಗಳ ಜಲದಿಂದ ರಾಮಮೂರ್ತಿಗೆ ಪುಣ್ಯ ಸ್ನಾನವನ್ನ ಮಾಡಲಾಗುತ್ತೆ. ಅದಾದ ಮೇಲೆ ಅರ್ಚಕರಿಂದ ವಿಶೇಷವಾದಂತಹ ಪೂಜೆಯನ್ನ ಮಾಡಲಾಗುತ್ತೆ. ರಾಮಲಲ್ಲನ ಪೂಜೆ ಈಗಾಗಲೇ ಅಯೋಧ್ಯೆಯಲ್ಲಿ ಆರಂಭ ಆಗಿರುವಂತದ್ದು. ಬಹುದಿನಗಳ ಬಹಳಷ್ಟು ಕೋಟಿ ಜನರ ಆಸೆ, ಕೋಟಿ ಜನರ ಏನಂತಂದ್ರೆ ಪ್ರಾಣ ಬಲಿದಾನಗಳು ಸಹಿತ ನಡೆದಿರುವಂತದ್ದು. ಈಗ ಅಂತಿಮ ಹಂತದ ಈ ಒಂದು ರಾಮಲಲ್ಲನ ಪ್ರತಿಷ್ಠಾಪನೆಯ ಕ್ಷಣವನ್ನ ಕಣ್ತುಂಬಿಸಿಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕೆ ಬಹಳಷ್ಟು ಜನ ಅಯೋಧ್ಯೆಯತ್ತ ಬರ್ತಾ ಇದ್ದಾರೆ. ಮತ್ತೆ ನಾಳೆ ನಡೆಯುವಂತಹ ರಾಮಲಲ್ಲನ ಪ್ರತಿಷ್ಠಾಪನೆ ಮುಂದಿನ ದಿವಸ ಅಂದ್ರೆ ಇವತ್ತು ಬಹಳಷ್ಟು ಪೂಜೆ ಹೋಮ ಹವನಗಳನ್ನ ಮಾಡಲಾಗ್ತಾ ಇದೆ. ಮತ್ತೆ ಇವತ್ತು ಬೆಳಿಗ್ಗೆನೆ 114 ಕಳಶಗಳಿಂದ ರಾಮಲಲ್ಲನ ಮೂರ್ತಿಯನ್ನ ಅಂದ್ರೆ ಸ್ವಚ್ಛಗೊಳಿಸುವಂತಹ, ಸ್ನಾನ ಮಾಡುವಂತಹ, ಪುಣ್ಯ ಸ್ನಾನವನ್ನ ಮಾಡಿಸುವಂತಹ ಕೆಲಸವೂ ಸಹಿತ ನಡೀತಾ ಇದೆ. ಈಗಾಗಲೇ ಬಹಳಷ್ಟು ಜನ ಅಯೋಧ್ಯೆಯತ್ತ ಜನರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅಯೋಧ್ಯೆಯ ದೇವಸ್ಥಾನದ ಒಳಗೂ ಸಹಿತ 9 ಹೋಮ ಕುಂಡಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವಂತದ್ದು ಈಗಾಗಲೇ ನಡೀತಾ ಇದೆ. ಮತ್ತು ಅದರ ಜೊತೆಗೆ 12 ಅದಿವಾಸಿ ಪೂಜೆಗಳನ್ನ ಸಹಿತ ಈಗಾಗಲೇ ಏನಂದ್ರೆ ಕಳೆದ 18ನೇ ತಾರೀಕಿಂದನೂ ಸಹಿತ ನಿರಂತರವಾಗಿ ಪೂಜೆಗಳನ್ನ ಮಾಡಲಾಗ್ತಾ ಇದೆ. ಯಾವಾಗ 19ನೇ ತಾರೀಕು ರಾಮಲಲ್ಲನ ಮೂರ್ತಿ ಈ ಒಂದು ಅಯೋಧ್ಯೆಯ ದೇವಸ್ಥಾನದ ಒಳಗಡೆ ಬಂತಲ್ಲ, ಅವಾಗಿಂದನೂ ಸಹಿತ 12 ಅದಿವಾಸಿಗಳ ಪೂಜೆ ನಡೀತಾ ಇದೆ. ಮೊದಲೇದು ಜಲವಾಸ ನಡೆಯುತ್ತೆ, ಅದಾದ್ಮೇಲೆ ಕ್ಷೀರವಾಸ ನಡೆಯುತ್ತೆ, ಅದಾದ್ಮೇಲೆ ಬೇರೆ ಬೇರೆ ಹಣ್ಣುಗಳಿಂದ ಪೂಜೆಯನ್ನ ಮಾಡಿಸುವಂತದ್ದು, ಅಭಿಷೇಕಗಳನ್ನ ಮಾಡಿಸುವಂತದ್ದು. ಮತ್ತೆ ಅದರ ಜೊತೆಗೆ ಕರ್ನಾಟಕದ ಪಾಲಿಕೆ ಹೆಮ್ಮೆಯ ವಿಚಾರ ಆಗಿರತಕ್ಕಂಥದ್ದು, ಕರ್ನಾಟಕದ ಮಣ್ಣಿನಲ್ಲಿರ್ತಕ್ಕಂತಹ ಏನಂದ್ರೆ ಕಲ್ಲಿನಿಂದ, ಆ ಒಂದು ಕಲ್ಲಿನಿಂದನೇ ಇವತ್ತು ರಾಮಲಲ್ಲನ ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ. ಮತ್ತೊಂದು ಕಡೆಗೆ ರಾಮಲಲ್ಲನ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದು ಸಹಿತ ಕರ್ನಾಟಕದ ಶಿಲ್ಪಿ. ಹಾಗಾಗಿ ಕರ್ನಾಟಕದ ವಿಚಾರವಾಗಿ ಮತ್ತೆ ಅಯೋಧ್ಯೆಯ ವಿಚಾರವಾಗಿ ಬಹಳಷ್ಟು ಸಂಬಂಧಗಳನ್ನು ಇಟ್ಕೊಂಡಿರುವಂತದ್ದು. ಈಗ ರಾಮಲಲ್ಲನ ಪ್ರತಿಷ್ಠಾಪನೆಯ ಕೌಂಟ್ ಡೌನ್ ಸಹಿತ ಶುರುವಾಗಿರುವಂತದ್ದು. ಕೇವಲ 28 ಗಂಟೆಗಳಲ್ಲಿ ರಾಮಲಲ್ಲನ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಅಯೋಧ್ಯೆಯತ್ತ ಬರ್ತಾ ಇದ್ದಾರೆ. ಹಾಗಾಗಿ ಪೂಜೆ ಪುನಸ್ಕಾರ ಹೋಮ ಹವನಗಳು ನಿರಂತರವಾಗಿ ಅಯೋಧ್ಯೆಯಲ್ಲಿ ನಡೀತಾನೆ ಇದಾವೆ. ಧಾರ್ಮಿಕ ವಿಧಿವಿಧಾನಗಳು ಇವತ್ತಿನಿಂದ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆರಂಭ ಆಗಿರುವಂತದ್ದು. ಇದನ್ನ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ನನ್ನ ಜೊತೆ ಅಯೋಧ್ಯೆಯಲ್ಲೇ ರಾಮ ಮಂದಿರದ ಮುಂಭಾಗದಿಂದ ವಿಷ್ಣು ಪ್ರಸಾದ್ ಅವರು ಸಹಿತ ಇವತ್ತಿನ ನ್ಯೂಸ್ ಅನ್ನ ಕೊಡ್ತಾರೆ. ವಿಷ್ಣು ಪ್ರಸಾದ್, ಈಗಾಗಲೇ ವಿಧಿವಿಧಾನಗಳು ಆರಂಭ ಆಗಿದಾವೆ. ಇವತ್ತಿನ ಪೂಜೆ ಪುನಸ್ಕಾರಗಳು ಯಾವೆಲ್ಲ ರೀತಿಯಾಗಿ ಸಾಕ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬಹುದಾ? ಖಂಡಿತ ಜಗದೀಶ್, ಇವತ್ತು ಈಗ ರಾಮ ಮಂದಿರದ ಹತ್ರ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊಳ್ಳುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಮೊದಲನೇದಾಗಿ ಒಂದು ಕಡೆ ಅಲಂಕಾರ ಒಂದು ರೀತಿ ಆಗ್ತಾ ಇರುವಂಥದ್ದು, ಅದರ ನಡುವೆ ರಾಮ ಮಂದಿರದ ಒಳಗಡೆ ಈಗ ನಿನ್ನೆಯಿಂದಲೂ ಕೂಡ ಈಗಾಗಲೇ ಸಾಕಷ್ಟು ಪೂಜೆಗಳು ನಡೀತಿರುವಂಥದ್ದು. ಅಧಿವಾಸಗಳು ಇವತ್ತು ಕೊನೆಗೊಳ್ಳುವಂತಹ ಕೆಲಸ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ 12 ಅಧಿವಾಸಗಳನ್ನ ಇಲ್ಲಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಆ ಅಧಿವಾಸಗಳಲ್ಲಿ ಇವತ್ತು ಮಾಧ್ವ ಅಧಿವಾಸವನ್ನ ನಡೆಸುವಂತಹ ಕೆಲಸವನ್ನ ಅರ್ಚಕರು ಮಾಡ್ತಾರೆ. ಸುಮಾರು 21ಕ್ಕೂ ಹೆಚ್ಚು ಮಂದಿ ಅರ್ಚಕರು ವಿವಿಧ ರೀತಿಯಲ್ಲಿ ಶ್ರೀರಾಮನಿಗೆ ಪೂಜೆ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನ ಈ ಅಧಿವಾಸದ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ 12 ಅಧಿವಾಸಗಳನ್ನು ಮಾಡುವ ಮೂಲಕ ಜಲ ಇರ್ಬೋದು, ಅಗ್ನಿ ಇರ್ಬೋದು, ಪುಷ್ಪ ಇರ್ಬೋದು, ಮತ್ತೆ ಪಿಂಡಿಕ ಇರ್ಬೋದು, ಎಲ್ಲ ಅಧಿವಾಸಗಳನ್ನ ಮಾಡುವ ಮೂಲಕ ಮೂರ್ತಿಗೆ ಏನೋ ನಿಜವಾದಂತಹ ಶಕ್ತಿ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂತಂದ್ರೆ ಶ್ರೀರಾಮನಿಗೆ ತನಗೆ ಇರುವಂತಹ ಶಕ್ತಿ ಅಂದ್ರೆ ವಿಗ್ರಹದ ಮೂಲಕ ಶ್ರೀರಾಮನನ್ನ ಅಧಿಕೃತವಾಗಿ ಅಲ್ಲಿ ಕೂರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ಬರುವಂತಹ ಭಕ್ತರಿಗೆ ರಾಮನ ದರ್ಶನ ಇರ್ಬೋದು, ನಿಜವಾದ ರಾಮನ ಆಶೀರ್ವಾದ ಸಿಗ್ಬೇಕಾದ್ರೆ ಆ ಮೂರ್ತಿಯನ್ನ ಅಷ್ಟರ ಮಟ್ಟಿಗೆ ತಯಾರು ಮಾಡಬೇಕಾಗುತ್ತೆ. ಅದರಂತೆ ಮೂರ್ತಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನ ಈಗ ಕಂಪ್ಲೀಟ್ ಮಾಡುವಂತಹ ಕೆಲಸವನ್ನ ಈಗ ಮಾಡಲಾಗಿರುವಂಥದ್ದು. ಮತ್ತೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ, ಇವತ್ತು ವಿಶೇಷ ಏನಂತಂದ್ರೆ ಕಾವೇರಿ ಇರ್ಬೋದು, ಗೋದಾವರಿ ಇರ್ಬೋದು, ಸರಸ್ವತಿ ಇರ್ಬೋದು, ಹೀಗೆ ವಿವಿಧ ನದಿಗಳಿಂದ ನೀರನ್ನು ತರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅದರಂತೆ ಸರಯೂ ನದಿಯಿಂದಲೂ ಕೂಡ ನೀರನ್ನು ತೆಗೆದುಕೊಂಡು ಬಂದು 114 ಕಳಶಗಳ ಮೂಲಕ ಇವತ್ತು ದೇವಸ್ಥಾನವನ್ನು ಶುದ್ಧಿಗೊಳಿಸ್ತಾರೆ.
ಮಾಡಿದ್ದಾರೆ. ಜೊತೆಗೆ ಮೂರ್ತಿಗೆ 114 ಕಳಶಗಳ ಮೂಲಕ ಸ್ನಾನ ಮಾಡಿಸುವಂತಹ ಕೆಲಸವನ್ನು ಮಾಡಿ ಮೂರ್ತಿಯಲ್ಲಿಗೆ ಈಗ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಇವತ್ತು ಕೂಡ ಸಾಕಷ್ಟು ಹೋಮಗಳು ನಡೆಯುತ್ತೆ. ಈಗಾಗಲೇ ಹೋಮಗಳು ಶುರುವಾಗಿರುವಂಥದ್ದು ಬೆಳಗ್ಗೆ 7 ಗಂಟೆಯಿಂದಲೇ ಕೂಡ ಈಗ ಹೋಮಗಳು ಆರಂಭ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಅಘೋರ ಹೋಮವನ್ನ ಮಾಡ್ತಾರೆ, ಮತ್ತೆ ಜೊತೆಗೆ ವ್ಯಾಹತಿ ಹೋಮವನ್ನ ಇವತ್ತು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ರಾಮನಿಗೆ ಇರುವಂತಹ ಶಕ್ತಿಗಳು ಅಂದ್ರೆ ವಿವಿಧ ಅವತಾರಗಳೇನಿದೆ, ರಾಮನ ವಿವಿಧ ಅವತಾರಗಳೇನಿದೆ, ಆ ವಿವಿಧ ಅವತಾರಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅವತಾರದ ಶಕ್ತಿಗಳನ್ನ ರಾಮನಿಗೆ ತುಂಬುವಂತಹ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಇವತ್ತಿನ ಪೂಜೆ ಕೂಡ ಆರಂಭ ಆಗಿರುವಂಥದ್ದು. ಅದರಂತೆ ಬೆಳಗಿನಿಂದಲೂ ಕೂಡ ಸಾಕಷ್ಟು ಮಂದಿ ಭಕ್ತರು ಇಲ್ಲಿ ಆಗಮಿಸಿದ್ದಾರೆ, ನಾವು ಅಬ್ಸರ್ವ್ ಮಾಡ್ಬೋದು. ನಾನೀಗ ರಾಮನ ಗುಡಿಯಿಂದ ಮುಂದೆ ಬಂದ ಈಗ ಹನುಮಾನ್ ಗಡಿ ಮುಂದೆ ಬರ್ತಾ ಇರುವಂಥದ್ದು. ಇಲ್ಲಿ ಕೂಡ ಬೆಳಗಿನಿಂದಲೇ ಸಾಕಷ್ಟು ಜನ ಜಮಾಯಿಸಿದ್ದಾರೆ. ಮತ್ತೆ ಇವತ್ತಿನಿಂದ ಇಲ್ಲಿ ಸಾರ್ವಜನಿಕ ದರ್ಶನಕ್ಕೂ ಕೂಡ ನಿಷೇಧ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಬಂದು ಹೋಗುವಂತಹ ಕೆಲಸ ಆಗುತ್ತೆ. ಮತ್ತೆ ಬರುವಂತಹ ಭಕ್ತರಲ್ಲಿ ಬಹುತೇಕ ಏನೋ ಸ್ವಾಮಿಗಳಿರುವಂಥದ್ದು, ಸಾಧುಗಳಿರುವಂಥವ್ರು, ಇಂತಹ ಭಕ್ತರೇ ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಿರುವಂಥದ್ದು ಜಗದೀಶ್. ಮತ್ತೆ ಇನ್ನ ಇವತ್ತಿನ ಮುಂದಿನ ಅಂಶಗಳನ್ನು ನೋಡಿದಾದ್ರೂ ಕೂಡ ಇವತ್ತು ಕೂಡ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಅನೇಕ ಮಂದಿ ಭಕ್ತರು ಅವರ ಪ್ರಿಯವಾದಂತಹ ಅಂದ್ರೆ ರಾಮನಿಗೆ ಪ್ರಿಯವಾದಂತಹ ವಸ್ತುಗಳನ್ನ ಇವತ್ತು ಕೂಡ ಅರ್ಪಿಸೋದಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ರಾಮನ ಜಪವನ್ನ ಇವತ್ತು ಕೂಡ ತುಂಬಿ ತುಳುಕ್ತಿದೆ ಅಂತ ಹೇಳ್ಬೋದು. ನಾವೀಗ ಯಾವ ಭಾಗದಲ್ಲಿ ನೋಡಿದ್ರು ಕೂಡ ಏನೋ ಒಂದ್ ಕಡೆ ಭಕ್ತರು ಕಂಡ್ರೆ ಇನ್ನೊಂದ್ ಕಡೆ ಏನು ಭದ್ರತೆ ವಿಚಾರ ಬರ್ತಿರುವಂಥದ್ದು. ಮೊದಲನೇದಾಗಿ ಸಾಕಷ್ಟು ಮಂದಿ VIP ಗಳು ಬರುವಂತಹ ಹಿನ್ನೆಲೆಯಲ್ಲಿ ಇಡೀ ಅಯೋಧ್ಯೆಯನ್ನ ಸುಮಾರು ಏನು 12,000ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನು ಮಾಡಿದರೆ. UPಯ ಬೇರೆ ಬೇರೆ ಜಿಲ್ಲೆಯ ಪೊಲೀಸರು ಇಲ್ಲಿ ಆಗಮಿಸಿದರೆ. ಜೊತೆಗೆ CRPF ಅನ್ನ ಹಾಕುವಂತ ಕೆಲಸವನ್ನು ಮಾಡಿದರೆ. ಅದಲ್ಲದೆ ಇನ್ನೊಂದು ಪ್ರಮುಖವಾದಂತಂದ್ರೆ ಇಲ್ಲಿರುವಂತಹ ಬ್ಲಾಕ್ ಕಮಾಂಡ್ ಅಂತ ಕರೀತಾರೆ, ಆದ್ರೆ ಅದನ್ನ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಂತೇಳಿ ಅವ್ರನ್ನು ಕೂಡ ಇಲ್ಲಿ ನೇಮಕ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ರೀಸನ್ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಅದು ಪ್ರಮುಖವಾಗಿ ನಾಳೆ ನಾಡಿದ್ದು ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಭದ್ರತಾ ದೃಷ್ಟಿಯಿಂದಲೂ ಕೂಡ ಸಕಲ ರೀತಿಯ ವ್ಯವಸ್ಥೆಯನ್ನ ಕೈಗೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಜಗದೀಶ್. ರಾಮನೂರಿನತ್ತ ಹರಿತುವರಿತದೆ ಜನಸಾಗರ. 3 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ಅಯೋಧ್ಯದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ರಾಮನೂರಿನತ್ತ ಬರ್ತಾ ಇರುವಂತಹ ಜನರನ್ನ ಅಯೋಧ್ಯೆಯ ಹೊರಭಾಗದಲ್ಲೇ ಪೊಲೀಸರ ಮೂಲಕವಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿ ತಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಯೋಧ್ಯೆಯಲ್ಲಿ ಬರಬೇಡಿ 22ನೇ ತಾರೀಕು ಅನ್ನುವಂತಹ ವಿಚಾರವನ್ನ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಹೇಳಿದ್ದಾರೆ. ಅದರ ಜೊತೆಗೆ ರಾಮ ಮಂದಿರದ ಟ್ರಸ್ಟ್ ಸಹಿತ ಹೇಳಿದೆ, ಯಾವುದೇ ಕಾರಣಕ್ಕೂ ಸಹಿತ 20, 21 ಮತ್ತೆ 22ನೇ ತಾರೀಕು ರಾಮ ಭೂಮಿಯತ್ತ ಬರಬೇಡಿ ಅಂತ. ಕಾರಣ ಏನು ಅಂತಂದ್ರೆ ಇಲ್ಲಿರುವಂತಹ ಮೂಲ ಸೌಕರ್ಯಗಳನ್ನ ಎಲ್ಲರಿಗೂ ಸಹಿತ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಏಕಕಾಲದಲ್ಲಿ ಬಹಳಷ್ಟು ಜನ, ಯಾಕಂದ್ರೆ ಬಹಳಷ್ಟು ವರ್ಷಗಳ ಏನಂದ್ರೆ ಈ ಒಂದು ಕಾಯುವಿಕೆ ಇದಲ್ಲ, ಕಳೆದ 500 ವರ್ಷಗಳಿಂದ ಕಾಯುವಿಕೆ ಇತ್ತಲ್ಲ, ಈ 500 ವರ್ಷಗಳ ಕಾಯುವಿಕೆಯ ಸಂದರ್ಭವನ್ನ ಏನಂದ್ರೆ ಎಲ್ಲರೂ ಕಣ್ ತುಂಬಿಸ್ಕೊಳ್ಬೇಕು ಅನ್ನುವಂತಹ ಆಸೆ ಎಲ್ಲರ ಹತ್ರನೂ ಇರುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಏನಂದ್ರೆ ಕಳೆದ ಹಲವು ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಿಂದನೇ 1990ರಿಂದ 92ರವರೆಗೂ ಸಹಿತ ನಿರಂತರವಾಗಿ ಕರಸೇವಕರು ಬರ್ತಾನೆ ಇದ್ರು. ಕೆಲವೊಂದು ಈ ಒಂದು ಏನಂದ್ರೆ ಬಾಬ್ರಿ ಮಸೀದಿಯ ಹೋರಾಟದ ಸಂದರ್ಭದಲ್ಲಿ ಅಂದ್ರೆ ಅದನ್ನ ಕೆಡುವಂತಹ ಸಂದರ್ಭದಲ್ಲೂ ಸಹಿತ ಕರಸೇವಕರು ಕರ್ನಾಟಕದಿಂದ ತುಂಬಾ ಜನ ಬಂದಿದ್ರು. ಅದೇ ರೀತಿಯಾಗಿ ದೇಶದ ನಾನಾ ಭಾಗಗಳಿಂದ ಸಹಿತ ಬಹಳಷ್ಟು ಜನ ಬಂದಿದ್ರು. ಹಾಗಾಗಿ ಈ ಒಂದು ರಾಮಲಲ್ಲನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣವನ್ನ ನಾವು ಕಣ್ತುಂಬಿಸಿಕೊಳ್ಳಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಹಳಷ್ಟು ಜನ ಬಂದಿದ್ರು. ಆದ್ರೆ ಅವರನ್ನ ಈಗ ಪೊಲೀಸರು ಹೊರಗಡೆಗೆ ಅಂದ್ರೆ ಅಯೋಧ್ಯೆಯ ಹೊರಭಾಗದಲ್ಲಿ ತಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಶರಥ ಪುತ್ರನ ಪ್ರತಿಷ್ಠಾಪನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಬಹಳಷ್ಟು ದೇವಾಲಯಗಳನ್ನ ಸುತ್ತಾಕ್ತಾ ಇದ್ದಾರೆ. ಈಗಾಗಲೇ ಇವತ್ತು ಧನುಷ್ಕೋಟಿಗೂ ಸಹಿತ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಂದ್ರೆ ಪೂಜೆಯನ್ನ ಮಾಡಲಿದ್ದಾರೆ. ಇಂದು ತಮಿಳುನಾಡಿನ ಧನುಷ್ಕೋಟಿಯ ಅರ್ಚಲ್ ಮುನೈ ಪಾಯಿಂಟ್ ಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಮಾಡಲಿದ್ದಾರೆ. ರಾಮಾಯಣದಲ್ಲಿ ಇದೇ ಧನುಷ್ಕೋಟಿಯಲ್ಲಿ ರಾಮ ಸೇತುವೆ ನಿರ್ಮಾಣವಾಗಿತ್ತು ಎಂಬ ಪ್ರತೀತಿಯೂ ಸಹಿತ ಇದೆ. ಇಂದು ಧನುಷ್ಕೋಟಿಯ ಕೋದಂಡ ರಾಮಸ್ವಾಮಿ ದೇವಾಲಯದಲ್ಲಿ ಭೇಟಿ ನೀಡಲು ನಮೋ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ ಏನಂದ್ರೆ ಈ ಒಂದು ರಾಮಲಲ್ಲನ ಪ್ರತಿಷ್ಠಾಪನೆಯ ಆರಂಭ ಆಗುತ್ತೆ ಅವಾಗಿಂದನೂ ಸಹಿತ ಅವರು ವ್ರತದಲ್ಲಿದ್ದಾರೆ. ರಾಮಲಲ್ಲ ಹೋಗಿರ್ತಕ್ಕಂತಹ ಎಲ್ಲಾ ಸ್ಥಳದಲ್ಲೂ ಸಹಿತ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡುವಂತಹ ಕೆಲಸವನ್ನ ಸಹಿತ ಮಾಡ್ತಾ ಇದ್ದಾರೆ.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.